ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ RRB ಕಡೆಯಿಂದ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಆ ನೋಟಿಫಿಕೇಶನಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿದ್ದಾವೆ, ಯಾರು ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಏನು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇನ್ನು ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಹೊಸ ಜಾಬ್ ನೋಟಿಫಿಕೇಶನ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಏನಪ್ಪ ಅಂದರೆ ಮೊದಲನೇದಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಏನಪ್ಪ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಪ್ಪ ನಿಮಗೆ ಏನು ಮತ್ತೆ ರಿಕ್ರೂಟ್ಮೆಂಟ್ ಮಾಡೋದು ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಆ ನೋಟಿಫಿಕೇಶನ್ ಏನಿದೆ ಅಂತಂದರೆ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ RRB ಗ್ರೂಪ್ ಡಿ ಅಂತ ಏನಪ್ಪ ಅಂದರೆ ಸೀರಿಯಲ್ ನಂಬರ್ ಬಂದ್ಬಿಟ್ಟು ಏನಪ್ಪ ಅಂದರೆ 09/2025 ಸೀರಿಯಲ್ ನಂಬರ್ ಆಗಿರುತ್ತೆ. ಓಕೆನಾ, ಈ ಸೀರಿಯಲ್ ನಂಬರ್ ನೋಡಿಕೊಂಡು ನೀವು ಜಾಬ್ ಅಪ್ಲೈ ಮಾಡೋಕ್ಕಂತ ಇರುತ್ತೆ. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ನಿಮಗೆ ರಿಕ್ರೂಟ್ಮೆಂಟ್ ಮಾಡೋದು ಏನಪ್ಪ ಅಂದರೆ ರಿಕ್ರೂಟ್ಮೆಂಟ್ ಆಫ್ ದ ವೇರಿಯಸ್ ಪೋಸ್ಟ್ ಲೆವೆಲ್ 1 of 7th CPC ಪೇ ಮೆಟ್ರಿಕ್ ಅಂದರೆ ನಿಮಗೆ ಪೇ ಲೆವೆಲ್ 1ರಿಂದ ಪೇ ಲೆವೆಲ್ 7ವರೆಗೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಅಂತ ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗಪ್ಪ ಅಂದರೆ ನಿಮಗೆ ಡೇಟ್ ಆಫ್ ಇಂಡಿಕೇಟ್ ನೋಟಿಸ್ ಏನು ಎಂಪ್ಲಾಯ್ಮೆಂಟ್ ನ್ಯೂಸ್ ಬಂದಿದ್ದು ಯಾವಾಗಪ್ಪ ಅಂದರೆ 27/12/2025 ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಹಾಗೆ ಓಪನಿಂಗ್ ಡೇಟ್ ಬಂದ್ಬಿಟ್ಟು ಯಾವಾಗ ಅಪ್ಲಿಕೇಶನ್ ಯಾವಾಗ ಸಬ್ಮಿಷನ್ ಓಪನಿಂಗ್ ಡೇಟ್ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ 31/1/2026 ಅಂದರೆ ಜನವರಿ 31st ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಜನವರಿ 31st ಏನಪ್ಪ ಅಂದರೆ ಮಾರ್ಚ್ 2ನೇ ತಾರೀಕುವರೆಗೆ ಏನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋದು ನಿಮಗೆ ಅಪ್ಲಿಕೇಶನ್ ವಿಂಡೋ ನಿಮಗೆ ಓಪನ್ ಆಗಿರುತ್ತೆ. ಅದಾದ ಮೇಲೆ ಲಾಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆ್ಯಂಡ್ ಪೇಮೆಂಟ್ಸ್ ಅಪ್ಲಿಕೇಶನ್ ಯಾವಾಗಪ್ಪ ಅಂದರೆ 4/3/2023 ಅಂದರೆ ಮಾರ್ಚ್ 4ನೇ ತಾರೀಕುವರೆಗೆ ನಿಮಗೆ ಪೇಮೆಂಟ್ ಮಾಡಲು ಮತ್ತು ಏನಪ್ಪ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಲು ನಿಮಗೆ ಅವಕಾಶ ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಎಲಿಜಿಬಿಲಿಟಿ ಏನಪ್ಪ ಅಂದರೆ ದ ಡೇಟ್ ಆಫ್ ದ ಡ್ಯೂರಿಂಗ್ ವಿಚ್ ಎಲಿಜಿಬಿಲಿಟಿ ಸ್ಕ್ರಿಪ್ಟ್ ಕ್ಯಾಂಡಿಡೇಟ್ ಮಸ್ಟ್ ಪ್ರೊವೈಡ್ ದ ಸ್ಕ್ರಿಪ್ಟ್ ಡೇಟ್ ಅಪ್ಲಿಕೇಶನ್ ಫೋಟೋ. ಏನಪ್ಪ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮಗೆ ಅವರು ಕೇಳಿರೋಂಥ ಕೆಲವೊಂದು ಡಾಕ್ಯುಮೆಂಟ್ಗಳು ನೀವು ಅಪ್ಲೈ ಮಾಡೋಕ್ಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಇಲ್ಲಿ ಪೋಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ದ ವೇರಿಯಸ್ ಪೋಸ್ಟ್ ಲೆವೆಲ್ 1 of 7 ಅಂದರೆ ನಿಮಗೆ ಪೋಸ್ಟ್ ಲೆವೆಲ್ 1ರಿಂದ ಪೋಸ್ಟ್ ಲೆವೆಲ್ 7ವರೆಗೆ ಯಾವ್ಯಾವ ಪೋಸ್ಟ್ ಕಾಲಿದ್ದಾವೆ ಅದಕ್ಕೆಲ್ಲ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕೆ ಕೊಟ್ಟಿದ್ದಾರೆ. ಓಕೆನಾ, ಇನಿಷಿಯಲ್ ಪೇಮೆಂಟ್ ಎಷ್ಟು ಕೊಡ್ತಾರಪ್ಪ ನಿಮಗೆ ಮಂತ್ಲಿ ಅಂದರೆ 18,000 ರೂಪಾಯಿ ನಿಮಗೆ ಪೇಮೆಂಟ್ ಸ್ಯಾಲರಿ ಇಲ್ಲಿ ಕೊಡ್ತಾರೆ. ಅದರ ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಪ್ಪ ಅಂದರೆ ಆ್ಯಸ್ ಪರ್ ಎಸೆನ್ಷಿಯಲ್ ನಮಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಇಲ್ಲಿ ಇರುತ್ತೆ. ಓಕೆ, ನಿಮಗೆ ಎಕ್ಸಾಮ್ ಪಾಸ್ ಮೇಲೆ ಅಲ್ಲಿ ಇರುತ್ತೆ. ಆಮೇಲೆ ಏಜ್ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ ನಿಮಗೆ 1/1/2026 ಅಲ್ಲಿಂದ ಜನವರಿ 1ನೇ ತಾರೀಕುವರೆಗೆ ಏನಪ್ಪ 2026 ಜನವರಿ 1ನೇ ತಾರೀಕು ಏನಪ್ಪ ಅಂದರೆ ಅಲ್ಲಿಂದ ನಿಮ್ಗೆ ಏನಪ್ಪ ಅಂದರೆ 18 ವರ್ಷ ಆಗಿರ್ಬೇಕು. 18 ವರ್ಷದಿಂದ 33 ವರ್ಷ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಆಗಿರಬೇಕು. ಆದಾದ್ಮೇಲೆ ಏನಪ್ಪ ಅಂದರೆ ಟೋಟಲ್ ವೇಕೆನ್ಸಿ ಎಷ್ಟಿದೆ ಅಂತ ನೋಡೋದಾದರೆ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 21,997 ವೇಕೆನ್ಸಿಗಳು ಇಲ್ಲಿ RRB ಗ್ರೂಪ್ ವೇಕೆನ್ಸಿಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಅಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ, ಅದಾದ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಹೇಗೆ ಅಪ್ಲೈ ಮಾಡೋದು ಎಲ್ಲಿ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇದು PDF ತುಂಬ ಲಾಂಗ್ ಇರೋದು ಕಾರಣ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನಿಮ್ಗೆ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಅದಷ್ಟು ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ, ಅದಾದಮೇಲೆ ಏನಪ್ಪ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಓಕೆ ನೆಕ್ಸ್ಟ್ ಬಂದಿಟ್ಟಪ್ಪ ಅಂದರೆ ನೀವೇನಪ್ಪ ಅಂದರೆ ಈ ಜಾಬ್ ಅಪ್ಲೈ ಮಾಡೋಕ್ಕೆ ಏನಪ್ಪ ಅಂದರೆ ನ್ಯಾಷನಾಲಿಟಿ ಅಂದರೆ ಇಂಡಿಯನ್ ಸಿಟಿಜನ್ ಆಗಿರಬೇಕು. ಆಮೇಲೆ ಇಂಡಿಯನ್ ಸಿಟಿಜನ್ ಆಗಿರಬೇಕು, ನೇಪಾಳದವರು ಅಲ್ಲಿ ಮೆನ್ಷನ್ ಮಾಡೋಕ್ಕೆ ನೀವು ಇಂಡಿಯಾದವರ ನೇಪಾಳದವರ ಭೂತಾನ್ದವರ ಅಂತ ನೀವು ಅಲ್ಲಿ ಅಪ್ಲಿಕೇಶನ್ ಅವ್ರು ಕೇಳ್ತೋಕೆ ಅದು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಏಜ್ ಲಿಮಿಟ್ ಬಂದುಬಿಟ್ಟು ಏಜ್ ಲಿಮಿಟ್ ಎಷ್ಟಾಗಪ್ಪ ಅಂದರೆ ನಾವು ಹೇಳಿದಾಗೆ 18 ವರ್ಷದಿಂದ 33 ವರ್ಷ ನಿಮಗೆ ಏನಪ್ಪ ಅಂದರೆ ಏಜ್ ಲಿಮಿಟ್ ಇಲ್ಲ ಆಗಿರಬೇಕು. ಏಜ್ ಲಿಮಿಟ್ ಆಗಿದ್ರೆ ಮಾತ್ರ ನಿಮಗೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಆಗುತ್ತೆ, ಇಲ್ಲಾಂದರೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಅದಾದಮೇಲೆ ಏನಪ್ಪ ಏಜ್ ಲಿಮಿಟ್ ಆಯಿತು. ಅದಾದಮೇಲೆ ಏನಪ್ಪ ಅಂದರೆ ಈ ಅಪ್ಪರ್ ಲಿಮಿಟ್ ಡೇಟ್ ಆಫ್ ಬರ್ತ್ ಏನಪ್ಪ ಅಂದರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಅಂತ ಇಲ್ಲಿ 1993ರಿಂದ OBC 1990, SC 1988 ಅಂದರೆ ಈ ವರ್ಷದಿಂದ ಇಲ್ಲಿಂದವರೆಗೆ ನಿಮಗೆ 18 ವರ್ಷ ಆಗಿರಬೇಕು. ಅದಾದಮೇಲೆ ನಿಮಗೆ 33 ವರ್ಷ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿರಬೇಕು. ಓಕೆ, ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಜಾಬಿಗೆ ಅಪ್ಲೈ ಮಾಡೋದು ಅವಶ್ಯಕತೆ ಇರುತ್ತೆ. ಅದಾದಮೇಲೆ ಏನಪ್ಪ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಕಮ್ಯುನಿಟಿ ಕ್ಯಾಟಗರಿ ಅಂದರೆ OBC ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಟ್ಟಿದ್ದಾರಪ್ಪ ನೋಡೋದಾದರೆ 3 ವರ್ಷ ನಿಮಗೆ ಏನಪ್ಪ ಅಂದರೆ OBC ಅವರಿಗೆ ನಾನ್ ಕ್ರಿಮಿನಲ್ ಲಾಯರಿಗೆ ಏನಪ್ಪ ಅಂದರೆ 3 ವರ್ಷಗಳ ಕಾಲ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು SC ST ಕ್ಯಾಟಗರಿ ಏನಪ್ಪ ಅಂದರೆ 5 ವರ್ಷಗಳ ಕಾಲ ನಿಮಗೆ ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ. ಅದಾದಮೇಲೆ ಏನಪ್ಪ ಅಂದರೆ ಎಕ್ಸ್ ಮ್ಯಾನ್. ಓಕೆ, ಇಲ್ಲಿ ಎಕ್ಸ್ ಮ್ಯಾನ್ ವಿತ್ ಅಟ್ಲೀಸ್ಟ್ 6 months ಸರ್ವಿಸ್ ಆಫರ್ಡ್ ಅಟೆನ್ಷನ್ ಏನಪ್ಪ ಅಂದರೆ ನೀವು ಏನಪ್ಪ ಅಂದರೆ ಎಕ್ಸ್ ಮ್ಯಾನ್ ಆಗಬೇಕಪ್ಪ ಅಂದರೆ ಈ ಜಾಬಿಗೆ ನೀವು 6 ತಿಂಗಳ ಕಾಲ ನಿಮ್ಗೆ ಏನಪ್ಪ ಅಂದರೆ ನೀವು ಇಲ್ಲಿ ಜಾಬ್ ಮಾಡಿರ್ಬೇಕಂದ್ರೆ ಕೊಟ್ಟಿದ್ದಾರೆ. ಓಕೆ, ಅವ್ರಿಗೆ ಕೂಡ SC ST OBC ನಾನ್ ಕ್ರಿಮಿನಲ್ ಅವರಿಗೆ ಏನಪ್ಪ ಅಂದರೆ ಅವರಿಗೆ EWC 3 ವರ್ಷ, OBC ಅವರಿಗೆ 6 ವರ್ಷ, ಆಮೇಲೆ SC ST ಅವರಿಗೆ 8 ವರ್ಷ, EWC ಅವರಿಗೆ 10 ವರ್ಷಗಳ ನಿಮಗೆ ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಅಂದರೆ ಏಜ್ ಅಪ್ಪರ್ ಲಿಮಿಟ್. ಓಕೆನಾ,
ಅಂದರೆ ಪರ್ಸ್ನಲ್ ಬೆಂಚ್ ಮಾರ್ಕ್ ನಿಮಗೆ ಡಿಸೇಬಿಲಿಟಿ ಇದ್ದರೆ ಅವರಿಗೆ 13 ವರ್ಷ, OBC ಅವರಿಗೆ SC ST 15 ವರ್ಷ ಕೊಟ್ಟಿದ್ರು. ಓಕೆ. ಆಮೇಲೆ ಸರ್ವಿಂಗ್ ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ ರೈಲ್ವೆ ಸ್ಟಾಫ್ ಅವ್ರಿಗೇನು ನೀವೇನು ಸರ್ವೆ ಮಾಡ್ತಿದ್ರು ಅವರಿಗೆ 40 ವರ್ಷ ಮತ್ತು 43 ವರ್ಷ ನಮಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಆ SC ST ಅವರಿಗೆ 45 ವರ್ಷಗಳ ಕಾಲ ನಿಮಗೆ ಏನಪ್ಪ ಅಂದರೆ ರಿಸರ್ವೇಷನ್ ಇಲ್ಲಿ ನೀಡಿದ್ದಾರೆ. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಫೀಮೇಲ್ ಕ್ಯಾಂಡಿಡೇಟ್ ಏನಪ್ಪ ನಿಮಗೆ ಫೀಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ SC ST OBC ಆಮೇಲೆ ಇವರಲ್ಲಿಗೇನು 35 ವರ್ಷ, 38 ವರ್ಷ, 40 ವರ್ಷಗಳ ಕಾಲ ನಿಮಗೆ ಏನಪ್ಪ ಅಂದರೆ ರಿಸರ್ವೇಷನ್ ಇಲ್ಲಿ ನೀಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರಿಷಿಯೇಟ್ ಟ್ರೈನಿಂಗ್ ರೈಲ್ವೆ ಎಸ್ಟಾಬ್ಲಿಷ್ಮೆಂಟ್ ಅಪ್ಲೈಯಿಂಗ್ ದ ಪ್ರಪೋಸ್ಟ್ ಮಿನಿಮಮ್ IT ಕೋರ್ಸ್ ಕಂಪ್ಲೀಟ್ ಆ್ಯಕ್ಟ್. ನಿಮಗೇನು ಸಪ್ರೇಟ್ ನೀವು IT ಮಾಡಿದ್ರೆ ಇದು ಅಪ್ಲಿಕೇಬಲ್ ಆಗಿರ್ತದೆ. ನಿಮಗೆ ಮಿನಿಮಮ್ 18 ವರ್ಷ ಆದರೆ ಸಾಕು ಈ ಜಾಬ್ಗೆ ಅಪ್ಲೈ ಮಾಡೋಕೆ. ಓಕೆ. ಅದಾದ ನೆಕ್ಸ್ಟ್ ಏನಪ್ಪ ನೋಡ್ತಾ ಹೋದರೆ ನಿಮಗೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅನ್ನೋದು ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಕೊಟ್ಟಿದ್ದು. ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತಪ್ಪ ಅನ್ನೋದಾದರೆ ಫಸ್ಟ್ ಫಾರ್ ಆಲ್ ಕ್ಯಾಂಡಿಡೇಟ್ ಎಕ್ಸ್ಪೆಕ್ಟೆಡ್ ಕ್ಯಾಟಗರಿ ಮೆನ್ಷನ್ ಅಂತ ಎಕ್ಸ್ಪೆಕ್ಟೆಡ್ ಏನಪ್ಪ ಅಂದರೆ ಔಟ್ ಆಫ್ ದಿಸ್ 500 and amount 400 shall be refunded due to the course by deducting the bank charge applicable in paying CBT. ಏನಪ್ಪ ಅಂತಂದರೆ ನೀವು ಜನರಲ್ ಕ್ಯಾಟಗರಿ OBC ಆಗಿದ್ದರೆ ನಿಮಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕೆ. ನಿಮಗೆ CBT ಏನಪ್ಪ ಅಂದರೆ ನಿಮಗೆ ಎಕ್ಸಾಮ್ ಅಟೆಂಡ್ ಆಗಿ ಸ್ವಲ್ಪ ದಿನದಾದ ಮೇಲೆ ಏನಪ್ಪ ಅಂದರೆ ನೀವು CBT ಎಕ್ಸಾಮ್ ಅಂದರೆ ನಿಮಗೆ ಟೆಸ್ಟ್ಗಳು ಎಕ್ಸಾಮ್ RRB ಗ್ರೂಪ್ ಡಿ ಎಕ್ಸಾಮ್ ಆದಮೇಲೆ ಏನಪ್ಪ ನಿಮಗೆ 400 ರೂಪಾಯಿ ನಿಮಗೆ ಏನಪ್ಪ 500 ರೂಪಾಯಿ ಮಾಡಿದ್ರು ಅದರಲ್ಲಿ 400 ರೂಪಾಯಿ ನಿಮಗೆ ನಿಮ್ಮ ಬ್ಯಾಂಕಿಗೆ ರೀಫಂಡ್ ಆಗೋದು. ಓಕೆ. ಸ್ವಲ್ಪ ಕೆಲವೊಂದು 2 ಮಂತ್ ಆದಮೇಲೆ ನಿಮಗೆ ರೀಫಂಡ್ ಆಗುತ್ತೆ. ಅದರ ಮೇಲೆ ಕ್ಯಾಟಗರಿ 2 ಏನಪ್ಪ ಅಂದರೆ ಕ್ಯಾಂಡಿಡೇಟ್ ಹೂ ಬಿಲಾಂಗ್ ಟು SC ST ಎಕ್ಸ್ ಸರ್ವಿಸ್ ಮ್ಯಾನು PW ಫೀಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟಿ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲ ಕ್ಯಾಂಡಿಡೇಟ್ಗೆ ಏನಪ್ಪ ಅಂದರೆ ನಿಮಗೆ 250 ರೂಪಾಯಿ ಪೇ ಮಾಡೋಕೆ ಇಲ್ಲಿ ಕೊಟ್ಟಿದ್ರು. ಇಲ್ಲಿ ನಿಮಗೆ ಏನಪ್ಪ ಅಂದರೆ ನಿಮಗೆ 250 ರೂಪಾಯಿ ಪೇ ಮಾಡೋಕೆ ಕೊಟ್ಟಿದ್ರು. ಇಲ್ಲಿ ನೋಡಿ ಒಂದು ಟೈಮ್ ನೋಡಿ ಓದ್ಕೊಳ್ಳಿ. ಇಲ್ಲಿ ನೋಡಪ್ಪ ಅಂದರೆ ಇನ್ ದಿಸ್ ಫೀಸ್ ಟೋಟಲ್ 250 ಶಾಲ್ ಬಿ ರೀಫಂಡೆಡ್. ಓಕೆನಾ. ಶಾಲ್ ಬಿ ರೀಫಂಡೆಡ್ ಓನ್ಲಿ ವೆನ್ CBT ಎಕ್ಸಾಮ್ ಕಂಡಕ್ಟ್. ಏನಪ್ಪ ನೀವೇನು CBT ಎಕ್ಸಾಮ್ ಕಂಡಕ್ಟ್ ನೀವು ಎಕ್ಸಾಮ್ ಆದಮೇಲೆ ತಾನು ನಿಮಗೆ ರೀಫಂಡ್ ಆಗೋದು. ನೀವು ಎಕ್ಸಾಮ್ ಆಗಲಿ ಅಟೆಂಡ್ ಆಗ್ಲಿಕ್ಕಂದ್ರೆ ನಿಮಗೆ ರೀಫಂಡ್ ಆಗೋಲ್ಲ. ಓನ್ಲಿ ನಿಮಗೆ ರೀಫಂಡ್ ಅಮೌಂಟ್ ರೀಫಂಡ್ ಆಗ್ಬೇಕಂದ್ರೆ ನೀವು ಎಕ್ಸಾಮ್ ಅಟೆಂಡ್ ಆಗಲೇಬೇಕು. ಓಕೆನಾ. ಇದಿಷ್ಟು ಏನಂತ ಅಮೌಂಟ್ ಬಗ್ಗೆ ಆಯಿತು. ಓಕೆನಾ. ಇಲ್ಲಿ ನೋಟನ್ನು ಕೊಟ್ಟಿದ್ದಾರೆ. ದ ಓನ್ಲಿ ಕ್ಯಾಂಡಿಡೇಟ್ ಹೂ ಅಪೇರ್ ಇನ್ CBT ವಿಲ್ ಗೆಟ್ ರಿಫಂಡೆಡ್ ದ ಎಕ್ಸಾಮಿನೇಷನ್ ಫೀಸ್ ಮೆನ್ಷನ್ ದ ಅಬೋ. ಏನಪ್ಪ ಅಂದರೆ ನೀವು ಯಾವ ಕ್ಯಾಂಡಿಡೇಟ್ ನೀವು ಈಗ ಅಮೌಂಟ್ ರೀಫಂಡ್ ಹೆಂಗಾಗುತ್ತಪ್ಪ ಅಂದರೆ ನೀವು ಎಕ್ಸಾಮ್ ಅಟೆಂಡ್ ಆದರೆ ಮಾತ್ರ ನಿಮಗೆ ಅಮೌಂಟ್ ರೀಫಂಡ್ ಆಗೋದು. ಇಲ್ಲ ಅಂದರೆ ನಿಮಗೆ ಅಮೌಂಟು ರೀಫಂಡ್ ಆಗೋದಿಲ್ಲ ಅಂತ ಹೇಳಿ ಕಂಪ್ಲೀಟಾಗಿ ತಿಳಿಸಿ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಫೀ ಪೇಮೆಂಟ್ ಎಲ್ಲ ಮಾಡ್ಕಪ್ಪ ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು, UPI ನಿಮಗೆ ಫೋನ್ಪೇ ಅಂತ ನೀವು ಮಾಡಿದರೆ ಓಕೆ. ಅದ್ರಂಗೇನು ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ. ಫೋನ್ಪೇ ಮುಖಾಂತರ ನೀವು ಮಾಡಬೇಕಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಿಮಗೆ CBT ಎಕ್ಸಾಮ್ ಕೊಟ್ಟಿದ್ದು. ಇಲ್ಲಿ ಅಮೌಂಟ್ ರೀಫಂಡ್ ಎಕ್ಸಾಮಿನೇಷನ್ ಫಾರ್ ಅಟೆಂಡಿಂಗ್ ದ ಫಸ್ಟ್ ಸ್ಟೇಜ್ ಅಂತ ಅಂದರೆ ನಿಮಗೆ ಫಸ್ಟ್ ಸ್ಟೇಜ್ ಎಕ್ಸಾಮ್ ಅಟೆಂಡ್ ಆದಮೇಲೆ ನಿಮಗೆ ಓಕೆನಾ ನಿಮಗೆ ಅಮೌಂಟ್ ರೀಫಂಡ್ ಆಗೋದು ಇಲ್ಲಿ ಕೊಟ್ಟಿದ್ರು. ಓಕೆನಾ. ರೆಸ್ಪಾನ್ಸಿಬಲ್ ಏನಪ್ಪ ಸಿ ನೋಡಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಇನ್ಶೂರೆನ್ಸ್ ಲಿಂಕ್ಡ್ ಇನ್ ದ ವ್ಯಾಲಿಟಿ ಆ್ಯಂಡ್ ಆಪರೇಷನ್ ಆದರ್ ಬ್ಯಾಂಕ್ ಅಕೌಂಟ್ ಸ್ಟೋರ್ ಇನ್ ದ ಕ್ಯಾಂಡಿಡೇಟ್ RRB ಶಾಲ್ ನಾಟ್ ಬಿ ಎಸೆನ್ಷಿಯಲ್ ಆಫ್ ದ ಕರೆಸ್ಪಾಂಡಿಂಗ್ ದ ಕ್ಲೈಮ್ ಆನ್ಸರ್. ಏನಪ್ಪ ಅಂದರೆ ನೀವು ಕೊಡೋ ಬ್ಯಾಂಕ್ ಅಕೌಂಟ್ ನಿಮ್ದಿರೋ ನಂಬರು ಏನಪ್ಪ ನಿಮ್ದು ಆಧಾರ್ ನಂಬರ್ ಇದ್ದಿಲ್ಲ ಆಧಾರ್ ನಂಬರು ಯಾವ ಬ್ಯಾಂಕಿಗೆ ಅಕೌಂಟ್ ಲಿಂಕ್ ಆಗಿದೆಯಲ್ಲ ಆ ಬ್ಯಾಂಕ್ ಅಕೌಂಟೇ ನಿಮಗೆ ಅಲ್ಲಿ ರೀಫಂಡ್ಗೆ ಅಮೌಂಟ್ ಡೀಟೇಲ್ಸ್ ಕೊಡಬೇಕು. ಓಕೆನಾ. ನೀವು ನಿಮ್ಮದು ನಿಮ್ಮ ಆಧಾರ್ ಬೇರೆ ಅಕೌಂಟಿಗೆ ಲಿಂಕ್ ಆಗಿದೆ, ನೀವು ಬೇರೆ ಅಕೌಂಟಿಗೆ ಡೀಟೇಲ್ಸ್ ನೀಡಿದ್ರೆ ನಿಮ್ಮದು ಅಮೌಂಟ್ ರೀಫಂಡ್ ಆಗೋಲ್ಲ. ನಿಮ್ಮ ಆಧಾರ್ ಕಾರ್ಡ್ ನಂಬರು ಯಾವುದಕ್ಕೆ ನಿಮ್ಮದು ಯಾವ ಬ್ಯಾಂಕಿಗೆ ನಿಮ್ಮದು ಲಿಂಕ್ ಆಗಿದೆ ಆ ಬ್ಯಾಂಕ್ ಅಕೌಂಟ್ ನೀವು ಕೊಡಬೇಕು. ಓಕೆನಾ. ಆಮೇಲೆ ನೋ ರೀಫಂಡ್ ಎಕ್ಸಾಮಿನೇಷನ್ ಫೀಸ್ ಶಾಲ್ ಬಿ ಅಡ್ಮಿಸಿಬಲ್ ಕ್ಯಾಶ್ ರಿಜೆಕ್ಟೆಡ್ ಅಪ್ಲಿಕೇಶನ್ ವಿನ್ ಯುವರ್ ಆಧಾರ್ ಸೀಡೆಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಟು ಕ್ಯಾಂಡಿಡೇಟ್ ರೀಫಂಡಬಲ್ ಇಲ್ಲ. ಏನಪ್ಪ ನಿಮ್ಮದು ಅಪ್ಲಿಕೇಶನ್ ಏನಾದರೂ ಆಧಾರ್ ಕಾರ್ಡ್ ನಂಬರು ನಿಮ್ಮದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದರೆ ರೀಫಂಡ್ ಆಗೋದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಸಪ್ರೇಟಾಗಿ ಇದು ನೀವು ಓದ್ಕೊಳ್ಳಿ, ನೋಟ್ ಅಂತ ಇರೋದು ನೋಡ್ಕೊಳ್ಳಿ. ಆಯಿತಾ. ಇದು ನೋಡ್ತಾ ಇದ್ದರೆ ವೀಡಿಯೋಗಳು ತುಂಬ ಲಾಂಗ್ ಆಗ್ತಾ ಹೋಗ್ತದೆ. ಓಕೆ. ಇದಿಷ್ಟು ಯಾವ ಥರ ಅಪ್ಲೈ ಮಾಡೋದು, ಯಾವಾಗ ಅಪ್ಲೈ ಮಾಡೋದು, ಲಾಸ್ಟ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಫೀಸ್ ಯಾವಾಗ ನೋಡ್ತಾ ಇದ್ದೆ. ಈಗ ಸಿಲೆಬಸ್ ನೋಡ್ತಾ ಹೋಗೋಣ. ಸಿಲೆಬಸ್ ಏನಿರುತ್ತಪ್ಪ ಅಂತ ಇಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ನಿಮ್ಗೆ ಇದು PDF ಲಿಂಕು ಮತ್ತು ಅಪ್ಲಿಕೇಶನ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಒಂದು ಟೈಮ್ ಕ್ಲಿಕ್ ಮಾಡಿ. ಇಲ್ಲಾಂದರೆ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನಾನು ಅಲ್ಲಿ ಡೈಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆನಾ. ಓಕೆ. ಅದಾದಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಬಂದುಬಿಟ್ಟು ಈಗ ನಾವು ಸಿಲೆಬಸ್ ನೋಡ್ತಾ ಸಿಲೆಬಸ್ ಬಂದುಬಿಟ್ಟು ಸಿಲೆಬಸ್ ಎಲ್ಲಿದೆ ನೋಡ್ತಾ ಸಿಲೆಬಸ್ ಇಲ್ಲಿದೆ. ಓಕೆನಾ.
ಸಿಲೆಬಸ್ ಇದು ಓಕೆನಾ. ಎಕ್ಸಾಮಿನೇಷನ್ ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಎಷ್ಟು ನಿಮಿಷ ಇರ್ತಪ್ಪ ಅಂದರೆ ನಿಮಗೆ 1.5 ತಾಸು ನಿಮಗೆ ಎಕ್ಸಾಮಲ್ಲಿ ಕಂಡಕ್ಟ್ ಮಾಡ್ತಾರೆ. ಟೋಟಲ್ ಬಂದು 90 ನಿಮಿಷ ನಿಮಗೇನು 90 ನಿಮಿಷ ಎಕ್ಸಾಮ್ ಇರ್ತದೆ ಓಕೆ. ಜನರಲ್ ಸೈನ್ಸ್ ಬಂದು 25 ಕ್ವಶನ್ ಇರ್ತವೆ, ಮ್ಯಾಥಮೆಟಿಕ್ಸ್ 25 ಕ್ವಶನು, ಜನರಲ್ ಇಂಟೆಲಿಜೆನ್ಸ್ ಇದನಿಗೆ 30 ಕ್ವಶನ್, ಜನರಲ್ ಅವೇರ್ನೆಸ್ಗೆ ಏನಪ್ಪ ಅಂದರೆ 20 ಕ್ವಶನ್, ಟೋಟಲ್ ಬಂದು 100 ಕ್ವಶನ್ ಇರ್ತವೆ ಓಕೆ. ನಿಮಗೆ ಟೋಟಲ್ ಆಗಿ ನಿಮಗೆ ಏನಪ್ಪ ಅಂದರೆ 100 ಕ್ವಶನ್ ಇರ್ತದೆ. 100 ಕ್ವಶನ್ಗೆ ಏನಪ್ಪ 100 ಕ್ವಶನ್ ಇರ್ತವೆ ಓಕೆ. 100 ಕ್ವಶನ್ ನಿಮಗೆ 90 ನಿಮಿಷ ನಿಮಗೆ ಟೈಮ್ ಕೊಟ್ಟಿರ್ತಾರೆ. 90 ನಿಮಿಷ ನಿಮಗೆ ಏನಪ್ಪ ಅಂದರೆ ಇಲ್ಲಿ ಟೈಮ್ ಕೊಟ್ಟಿರ್ತಾರೆ. ಅದರೊಳಗೆ ನೀವು ಇದನ್ನ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಓಕೆನಾ. ಅದಾದಮೇಲೆ ಯಾವ ಸಬ್ಜೆಕ್ಟ್ ಅಂದರೆ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ಓಕೆ. ಇದಿಷ್ಟು ಈ ಎಕ್ಸಾಮ್ ಇರೋ ಸಿಲೆಬಸ್ ಆಗಿರೋದು ಓಕೆ. ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದಿಷ್ಟು ಜನರಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಆಮೇಲೆ ಜನರಲ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್ ನೀವು ಇದು ಸಬ್ಜೆಕ್ಟ್ ಆಗಿರುತ್ತೆ ಓಕೆನಾ. ಕರೆಂಟ್ ಅಫೇರ್ಸ್ ಎಷ್ಟು ಓದೋಕ್ಕಪ್ಪ ಅಂದರೆ ಲಾಸ್ಟ್ 6 ಮಂತ್ಸ್ ಏನಪ್ಪ ನಿಮಗೆ ಕರೆಂಟ್ ಅಫೇರ್ಸ್ನ ಓದಬೇಕು. ಅದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂತ ಕೇಳಿದ್ರೆ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ 1/3 ಅಂದರೆ ನೀವು 3 ಕ್ವಶನ್ನು ತಪ್ಪು ಮಾಡಿದರೆ 1 ಮಾರ್ಕ್ಸ್ ನಿಮಗೆ ಕಟ್ ಆಗೋಂತ ಹೇಳಿದ್ದಾರೆ ಓಕೆನಾ. ಏನಪ್ಪ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ನೀವು 3 ಕ್ವಶನ್ ತಪ್ಪು ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಇಲ್ಲಿ ಡಿಡಕ್ಟ್ ಮಾಡ್ತಂತ ಹೇಳಿದ್ದಾರೆ ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಮ್ಯಾಥ್ಸ್ ಸಬ್ಜೆಕ್ಟ್ ಆಗಿರುತ್ತಪ್ಪ ನೋಡೋದಾದರೆ ಮ್ಯಾಥ್ಸಿಗೆ ನಂಬರ್ ಸಿಸ್ಟಮ್ಮು, ಆಮೇಲೆ ಡೆಸಿಮಲು, ಫ್ಯಾಕ್ಟರು, LCM, SCF, ಡಾಮ್ಸ್, ರೇಷಿಯೋ, ಪ್ರಪೋರ್ಷನ್ ಇರ್ತವೆ. ಅದಾದಮೇಲೆ ಏನಪ್ಪ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಅಪ್ಪ ಅಂದರೆ ಇದೆಲ್ಲ ಇದಿಷ್ಟು ಸಬ್ಜೆಕ್ಟ್ ಇರ್ತವೆ. ಅದಾದಮೇಲೆ ಏನಪ್ಪ ನೆಕ್ಸ್ಟ್ ಬಂದುಬಿಟ್ಟು ಆಮೇಲೆ ಜನರಲ್ ಸೈನ್ಸ್ ಯಾವ ಸಬ್ಜೆಕ್ಟ್ ಇರ್ತದೆ ನೋಡೋದಾದರೆ ಜನರಲ್ ಸೈನ್ಸಿಗೆ ಬಂದುಬಿಟ್ಟು ಏನಪ್ಪ ಜನರಲ್ ಸೈನ್ಸಿಗೆ ಬಂದು ಇದಿಷ್ಟು ಏನಪ್ಪ ನಿಮಗೆ ಕೆಮಿಸ್ಟ್ರಿ, ಫಿಸಿಕ್ಸ್, ಸೈನ್ಸ್ ಏನಪ್ಪ 10th ಲೆವೆಲ್ ನಿಮಗೆ ಇಲ್ಲಿ ಕ್ವಶನ್ಗಳು ನೀಡ್ತಾ ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಫಿಸಿಕಲ್ ಜನರಲ್ ಅವೇರ್ನೆಸ್ ಏನಪ್ಪ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್, ಸ್ಪೋರ್ಟ್ಸ್, ಕಲ್ಚರು, ಪರ್ಸನಲ್ ಎಬಿಲಿಟಿ, ಆಮೇಲೆ ಎಕನಾಮಿಕಲು ಈ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಮಗೆ ಇಲ್ಲಿ ಜನರಲ್ ಅವೇರ್ನೆಸ್ ಕೇಳ್ತಾ ಹೋಗ್ತಾರೆ ಓಕೆನಾ. ಇದಿಷ್ಟು ಸಿಲೆಬಸ್ಗಳು ಆಯಿತು. ಅದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಫಿಸಿಕಲ್ ಟೆಸ್ಟ್ ಏನಪ್ಪ ನಿಮಗೆ ಫಿಸಿಕಲ್ ಟೆಸ್ಟ್ ಇಲ್ಲಿ ಇರುತ್ತೆ ಓಕೆ. ಇಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇಲ್ಲಿ ನಿಮಗೆ ಇರುತ್ತೆ. ಮೇಲ್ ಕ್ಯಾಂಡಿಡೇಟ್, ಫಿಲ್ಮ್ ಕ್ಯಾಂಡಿಡೇಟ್ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಓಕೆ. ಅದಾದಮೇಲೆ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದೆ ಫಿಸಿಕಲ್ ಟೆಸ್ಟು ಮೇಲ್ ಕ್ಯಾಂಡಿಡೇಟ್ ಏನಪ್ಪ ಅಂದರೆ ಶುಡ್ ಬಿ ಏಬಲ್ ಟು ಲಿಫ್ಟ್ ಇನ್ ದ ಕ್ಯಾರಿಯನ್ನು 35 kg ಏನಪ್ಪ ಕ್ಯಾರಿ ವೇಟ್ ಫಾರ್ ದ ಡಿಸ್ಟೆನ್ಸ್ 10 meters 2 minutes 1 ಚಾನ್ಸ್ ವಿತೌಟ್ ಪುಟ್ಟಿಂಗ್ ಎನಿ ಡೌನ್. ಏನಪ್ಪ ಅಂದರೆ ನಿಮಗೆ ಇಲ್ಲಿ ಏನಪ್ಪ ಅಂದರೆ ಈ ಬಾಯ್ಸ್ ಏನಪ್ಪ ಅಂದರೆ 30 kg ಬ್ಯಾಗ್ನ ತೊಗೊಂಡು ನೀವು 100 ಮೀಟರ್ ಹೋಗಬೇಕು. ಅದು 2 ನಿಮಿಷದಲ್ಲಿ 100 ಮೀಟರ್ ಹೋದರೆ ನಿಮಗೆ ಇದು ಏನಪ್ಪ ಅಂದರೆ ಎಲಿಜಿಬಲ್ ಆಗ್ತೀರಾ. ಅದಾದಮೇಲೆ ಇನ್ನಷ್ಟು ಬಂದುಬಿಟ್ಟು ಶುಡ್ ಬಿ ಏಬಲ್ ಟು ರನ್ ಡಿಸ್ಟೆನ್ಸ್ 1000 meters 4 minutes and 50 seconds. ಏನಪ್ಪ ನಿಮಗೆ 1 ಕಿಲೋಮೀಟರ್ ನೀವು 4 ನಿಮಿಷದಲ್ಲಿ ಓಡಬೇಕು ಓಕೆ. 1 ಕಿಲೋಮೀಟರ್ 4 ನಿಮಿಷ ಓಡಬೇಕು. ಕ್ಲಿಯರಾಗಿ ಹೇಳ್ತೀನಿ, 30 kg ಬ್ಯಾಗ್ ತೊಗೊಂಡು 100 ಮೀಟ್ರು 2 ನಿಮಿಷ ಓಡಬೇಕು, ತಗೊಂಡು ಹೋಗಬೇಕು. ಅದಾದಮೇಲೆ 1 ಕಿಲೋಮೀಟರ್ನ 4 ನಿಮಿಷದಲ್ಲಿ ಹೋಗಬೇಕು. ಇದು ಬಾಯ್ಸಿಗೆ ಆಯಿತು. ಲೇಡೀಸಿಗೆ ಬಂದುಬಿಟ್ಟು ಏನಪ್ಪ ಅಂದರೆ ಲೇಡೀಸಿಗೆ ಬಂದುಬಿಟ್ಟು ನೀವು 20 kg ಬ್ಯಾಗನ್ನು ತಗೊಂಡು 100 ಮೀಟರ್ ಹೋಗಬೇಕು, 2 ನಿಮಿಷದಲ್ಲಿ ಹೋಗಬೇಕು. ಇದು ಗರ್ಲ್ಸ್ ಆಯಿತು. ಆಮೇಲೆ ಗರ್ಲ್ಸ್ಗೆ ರನ್ನಿಂಗ್ ಎಷ್ಟಪ್ಪ ಅಂದರೆ 1000 ಮೀಟರ್ ನಿಮಗೆ 5 ನಿಮಿಷ ಕೊಟ್ಟಿದ್ದಾರೆ ಓಕೆನಾ. ನಿಮಗೆ 5 ನಿಮಿಷ ಕೊಟ್ಟಿದ್ದಾರೆ ಓಕೆನಾ. ಇದಿಷ್ಟು ಬಾಯ್ಸ್ ಗರ್ಲ್ಸ್ ಫಿಸಿಕಲ್ ಟೆಸ್ಟ್ ಇದಿಷ್ಟು ನೋಡೋದಾಗಿದೆ. ಇದಿಷ್ಟು ನಿಮಗೇನು ಕ್ಲಿಯರ್ ಆಗಿಲ್ಲ ಅಂದರೆ ಇದಿಷ್ಟು ಬಾಕ್ ಮಾಡ್ತಂದ್ರೆ ಇದು ಒಂದು ಟೈಮ್ ನೀವು ನೋಡ್ಕೊಳ್ಳಿ. ಅದಾದ್ಮೇಲೆ ಇದಿಷ್ಟು ಆಯಿತು. ಫಿಸಿಕಲ್ ಎಕ್ಸಾಮ್ ಆಯಿತು, ಸಿಲೆಬಸ್ ಆಯಿತು, ಎಕ್ಸಾಮ್ ಕನೆಕ್ಟ್ ಮಾಡ್ಕೊಂಡು ನೋಡೋದಾಯಿತು ಓಕೆನಾ. ಆಮೇಲೆ ಔಟ್ ಟು ಅಪ್ಲೈ ಅಂತಂದರೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ನೋಡೋದಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅಪ್ಲೈ ಮಾಡೋಕ್ಕೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಓಕೆನಾ. ಇದ್ರ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೇನು ಅಪ್ಲೈ ಮಾಡೋಕ್ಕೆ ಬಂದರೆ ನೀವು ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡೋದು ಓಕೆನಾ. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೆ, ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೋದು ಓಕೆನಾ. ಇದಿಷ್ಟು ಯಾವ ಥರ ನೀವು ಇದಿಷ್ಟು ನೋಟಿಫಿಕೇಶನ್ ಕೊಟ್ಟಿದ್ದೀನಿ ಓಕೆನಾ. ಇದೊಂದು ಲೈವ್ ಕ್ಯಾಪ್ಚರ್ ಬಗ್ಗೆ ನಿಮಗೆ ತುಂಬ ಏನಪ್ಪ ಅಂದರೆ ನಿಮಗೆ ಲೈವ್ ಕ್ಯಾಪ್ಚರ್ ಆಗ್ತಿರಲ್ಲ ಫೋಟೋನ ನೀವು ಫೋನ್ ಕ್ಯಾಮ್ರಾ ಸ್ವಲ್ಪ ನಿಯರ್ ಇಟ್ಕೊಂಡು ತೊಗೊಳ್ಳಿ ಓಕೆನಾ. ನಿಮಗೆ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡಿದ್ರೆ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಅದು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಓಕೆನಾ. ನೀವು ಜಸ್ಟ್ ಏನಪ್ಪ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮಗೆ ಯಾವ ಥರ ಯಾವುದೆಲ್ಲ ಜಾಬ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆನಾ. ಇದಿಷ್ಟು RRB ಗ್ರೂಪ್ ಇದು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೆ ತಿಳಿಸಿ ಓಕೆನಾ. ವಿಡಿಯೋ ಅದಕ್ಕಾಗಿ ಧನ್ಯವಾದ.